ಯಾಕಂದರೆ ಅದು ನಮ್ಮ ಸ್ವಭಾವ. ಇನ್ನೊಂದು ವಿಚಾರಕ್ಕೆ ಹೋಗಲ್ಲ, ನಮ್ಮ ವಿಚಾರಕ್ಕೆ ಬಂದರೆ ನಾವು ಸುಮ್ಮನೆ ಇರಲ್ಲ. ಆ ಥರ ನಾನು ಹೇಳ್ಕೊಬಂದಿರೋ ರೀತಿ ನಮಗೆ ಕಲಿಸಿರೋರು ಹಂಗೇನೆ. ನಾವು ಯಾರ ಮಾತನ್ನು ಕೇಳಲ್ಲ, ಕಣ್ಣಿಂದ ನೋಡಬೇಕಷ್ಟೇ. ಕಣ್ಣಿಂದ ನೋಡಿದ ಮಾತ್ರಕ್ಕೆ ಏನಾರು ಮಾತಾಡೋದು. ಸುಮ್ಮನೆ ಯಾರೋ ಬಂದೇರೋ ಹೇಳ್ಬಿಟ್ರೆ ಅದು ಕೇಳ್ಬಾರ್ದು. ಅದು ಕೇಳಿದ್ರೆ ನಾವು ಹಾಳಾಯ್ತೀವಿ ಅಷ್ಟೇ. ಹೇಳ್ಕೆ ಮಾತು ಕೇಳಿದ್ರೆ ನಾವು ಹಾಳಾಯ್ತೀವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಥುಸ್ ಫಾರ್ಮ್ ಲೈಫ್. ಇವತ್ತು ನಾವು ಹೇಳಿದ್ವಿ ಅಂದರೆ ಬೇಬಿ ಜಾತ್ರೆಲಿದ್ದೀವಿ. ಬೇಬಿ ಜಾತ್ರೆ ಸ್ಪೆಷಾಲಿಟಿ ಅಂತಂದರೆ ಈ ವರ್ಷ ನಮ್ಮ ಪೈರನ್ ಪ್ರಕಾಶನ ಹೊಸದಾಗಿ ಸೆಟ್ ಹಾಕಿರೋದು, ವಿಧಾನಸೌಧ ಸೆಟ್ ಹಾಕಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಂ ನಮಸ್ತೆ. ನಮಸ್ಕಾರ. ಓದ್ಸಿ ಸಖತ್ತಾಗಿ ಸೆಟ್ ಹಾಕಿರಿ ಅದೊಂಥರ, ಈ ಸತಿ ವಿಧಾನಸೌಧ ಸೆಟ್ ಹಾಕಿದ್ದೀರಾ. ಹೆಂಗೆ ರೆಡಿ ಮಾಡ್ಸೋಣ ಈ ಸೆಟ್ನ? ನನ್ನ ಮನಸ್ಸು ಬತ್ತು ಈ ಸತಿ ವಿಧಾನಸೌಧ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಅಂದ್ಕೊಂಡಿದ್ದೆ, ಹಂಗಾಗಿ ಅದನ್ನ ಮಾಡಿಸ್ತೀನಿ. ಸರಿ. ಎಷ್ಟು ಜೊತೆ ಹಾಕಿದ್ರಣ್ಣ ಸರಿ ಜಾತ್ರೆಗೆ? ಇವಾಗಲ 4 ಜೊತೆ ಹಾಕಿದ್ದೀವಿ. ಇವೇನಿತ್ತಲ್ಲ ಇದ್ಮ? ಇವು ತಮಿಳ್ನಾಡು ತರಲ್ಲ. ನಾವೇ ತಮಿಳ್ನಾಡಿಗೆ ಹಿರಿಸೇವೆ ಸಂದೀಪನ ಹತ್ರದಿಂದ ಕೊಡಿಸಿದ್ದು, ತಿರ್ಗಾ ನಾವೇ ತಗೊಂಡು. ಸರಿ ಸರಿ. ಅವಣ ಅವು ನಾವೇ ಮನೆ ಹತ್ರ 120 ಜೋಡಿ ಮಾಡೋದು. ಇವೇನಿದ್ದಾವ ನೀವು? ಇವು ಮನೇಲೇ ಇದ್ದವು, ಎರಡಲ್ಲೂ. ಇವಣ ಕಡೆ ನಾವು ಇವು 120 ಜೋಡಿ ಮಾಡೋದೆ. ಹಾಂ, ನೀವು ನಮ್ಮ ಜಾತ್ರೆಯಲ್ಲಿ ಹೋದ ವರ್ಷ ನಿಮ್ಗೆ ವಿಡಿಯೋ ಮಾಡಿದ್ದೆ, ನಿಮ್ಗೆ ಗೊತ್ತಿದ್ದು. ನಿಮ್ಮ ಸ್ನೇಹಿತರ ದೇಶಗಳದೆಲ್ಲ ವಿಡಿಯೋ ಫೋಟೋ ಎಲ್ಲ ಹಾಕ್ತೀರಾ. ಇವೆಲ್ಲ ಯಾರಣ್ಣ ಪರಿಚಯ ಮಾಡ್ಕೊಳ್ಳೋಣ ಒಂಚೂರು ನನಗೆ? ಅವರ ಬನ್ನಿ. ಇವರು ಲಾಸ್ಟಲ್ಲಿರೋರು ಕೇಶವಣ್ಣ ಅಂದ್ಬಿಟ್ಟು, ಅವ್ರ ಪಕ್ಕದಲ್ಲಿರೋದು KG ಕೊಪ್ಪಳವರು ಜಯಲಿಂಗಣ್ಣ ಅಂದ್ಬಿಟ್ಟು, ಇವರು ಹೊಯ್ಸಳ ಅಂದ್ಬಿಟ್ಟು ಅಡ್ವೊಕೇಟ್. ಇವರು ನಮ್ಮ ಹುಡುಗ ಹರೀಶ್ ಅಂದ್ಬಿಟ್ಟೆ, ನಮಗೆ ಚಿಕ್ಕರಿಂದ ನನ್ನ ಜೊತೆಲಿರೋದು. ಇವನು ನಮ್ಮ ಹುಡುಗ ಆನಂದ್ ಅಂದ್ಬಿಟ್ಟೆ, ಅವನು ನಮ್ಮ ಚಿಕ್ಕಪ್ಪನ ಮಗ. ಆ ಕಡೆ ನಮ್ಮ ಚಿಕ್ಕಪ್ಪನ ಮಗ, ನನ್ನ ತಮ್ಮ. ಅವನು ಈ ಕಡೆವನು ನಮ್ಮ ಫ್ರೆಂಡು ಗಿರಿ ಅಂದ್ಬಿಟ್ಟೆ. ಅವನು ನಮ್ಮ ಹುಡುಗ ನನ್ನ ಜೊತೆಲಿ ಇರ್ತಾನೆ, ಕುಮಾರ್ ಅಂದ್ಬಿಟ್ಟೆ. ಅವನು ನಮ್ಮ ಅತ್ತೆ ಮೊಮ್ಮಗ ಮಹೇಶ್ ಅಂದ್ಬಿಟ್ಟು. ನಿಮ್ಮ ಫ್ಯಾಮಿಲಿ ಫೋಟೋ? ನಮ್ಮ ಫ್ಯಾಮಿಲಿ ಫೋಟೋ ಅದು. ಅವರಣ್ಣ ನಮ್ಮ ತಂದೆ ತಾಯಿ. ಪ್ರಕಾಶ್ ತಂದೆ ತಾಯಿಯವರು. ಇವರಣ್ಣ? ಇವರು ನಮ್ಮ ಅಕ್ಕನ ಮಗ. ಇಬ್ಬರು ನಮ್ಮ ಅಕ್ಕನ ಮಕ್ಕಳು. ನಮ್ಮ ಅಕ್ಕನಳಿಯ ಒಬ್ಬರು, ಇನ್ನೊಬ್ಬರು, ಇಬ್ಬರು ನಮ್ಮ ಅಕ್ಕನಳ್ಳಿ ಇದ್ದರು. ನಾನು ಮಾಮೂಲಿ ಇದ್ದೀನಿ. ಅವರು ಆ ಕಡೆ ಇರೋ ಮಾದೇಶ್ ಅಂದ್ಬಿಟ್ಟು, ಮೈಸೂರು ಅವ್ವ ಮಾದೇಶನವರು. ಮಧ್ಯದವರು ಅರ್ಜುನ್ ಕುಮಾರ್ ಅಂದ್ಬಿಟ್ಟು ಡೆಪ್ಟಿ ಮೇಯರ್ ಆಗಿದ್ದರು. ಈ ಕಡೆ ಲಾಸ್ಟಲ್ಲಿರೋರು ಮಾದೇಶ್ ತಮ್ಮ ಮಂಜು ಅಂತ. ಈ ಸತಿ ಹೆಂಗೆ ಜಾತ್ರೆ ಎಲ್ಲ? ಜಾತ್ರೆ ಎಲ್ಲ ಪರವಾಗಿಲ್ಲ, ವ್ಯಾಪಾರ. ಒಟ್ಟಲ್ಲಿ ಬೇಬಿ ಜಾತ್ರೆ ನಾವು ಕಂಡಂಗೆ ಈ ಸತಿ ವಿಪರೀತ ದನ ಕಟ್ಟವ್ರೆ. ನಾವು ಕಂಡಂಗೆ ಬೇಬಿ ಜಾತ್ರೆ ಇತಿಹಾಸದಲ್ಲಿ ಇಷ್ಟೊಂದು ದನ ಬಂದಿರಲ್ಲ, ಅಷ್ಟು ದನ ಬಂದವೆ. ಈ ವರ್ಷ ಜಾಸ್ತಿ ಜಾಸ್ತಿ ಸೆಲೆಕ್ಷನ್ ಕೇಳ್ಬಿಟ್ಟು ತುಂಬ 100 ಜೊತೆ ಬರ್ಸವ್ರೆ. ಹೌದು. ಈ ಅಲ್ಲಾಗ್ದಿರವು ಒಂದು 70-80 ಜೊತೆ ನೆನ್ನೆ ಬರ್ಸವ್ರೆ. ಈ ಸತಿ ಚೆನ್ನಾಗಿ ಸೆಲೆಕ್ಷನ್ ಅಲ್ಲ? ಹೌದು. ನೀವು ಸೆಲೆಕ್ಷನ್ ಬಿಡ್ತೀರಣ್ಣ? ನಾವೆಲ್ಲ 2-3 ಜೊತೆ ಬರ್ಸಿದ್ದೀನಿ. 3 ಜೊತೆ? ಹಾಂ, 3 ಜೊತೆ. ಈಗ ಈ ವರ್ಷ 1,000 ರೂಪಾಯಿನ ಮಾಡಿದಾರಂತ, ಅದಕ್ಕೆ ಜನ ಒಳ್ಳೇದು ಅಂತೀರು, ಕೆಟ್ಟದು ಅಂತೀರು. ಅದ್ರ ಬಗ್ಗೆ ನೀವು? ಎರಡು ಅಂತಾರೆ. ಈಗ ಒಬ್ಬ ಒಳ್ಳೇದು ಮಾಡಿದ್ರೆ ಅಯ್ಯೋ ಅಂತಾರೆ, ಕೆಟ್ಟದ್ದು ಮಾಡಿದ್ರು ಅಂದೇ ಅಂತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡು. 4 ಜನಕ್ಕೆ ಅನುಕೂಲ ಆಗ್ಬೇಕಷ್ಟೆ. ಹೌದಾ? ಅದರಿಂದ ಏನು ತಪ್ಪು ಅಂತ ಹೇಳೋಂಥವ್ರು ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ ತಿಳುವಳಿಕೆನೇ ಇಲ್ಲ ಅಂತ ನನ್ನ ಅನಿಸಿಕೆ. ಮಾಡಲಿ ಬಿಡಿ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ಇಲ್ಲ ಒಂದು ದೇವಸ್ಥಾನಕ್ಕೆ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂದ್ರೆ ಒಂದು ಪ್ರೈಸ್ಗೂ ಉಪಯೋಗಿಸ್ಕೋಬೋದು. ಏನು ಅದನ್ನೇನು ಮಡಿಕೊಂಡೇನವರು ಇಲ್ಲ ಶಾಸಕರೇನು ಅವ್ರ ಮನೆಗೇನು ತಗೊಂಡು ಹೋಗಲ್ಲ. ನಮ್ಮದೆಲ್ಲ ಎಲ್ಲ ಜಾತ್ರೆ ಒಂದು ತೂಕ ಆದರೆ ಬೇಬಿನ ತೂಕ ಮಾಡ್ತಾರೆ. ಹೌದು, ನಮ್ಮ ರೈತರು. ಹೌದು, ಆ ಥರ ನಡ್ಸ್ಕೊಂಬಂದವ್ರೆ. ಹೌದು, ಒಳ್ಳೇದು ಅಂತೀರ? ಹೌದು. ಎಲ್ಲೆಲ್ಲಿ ನಿಂಗೆ ಪ್ರಿಪೇರ್ ಮಾಡ್ಕೊಂಬಂದಣ್ಣ ಈ ಸತಿ? ಯಾವ ಥರ ಪ್ರಿಪೇರ್ ಮಾಡ್ಕೊಂಬಂದ್ರಿ ಜಾತ್ರೆಗೋಸ್ಕರ? ಇದೆಲ್ಲ ಅಲ್ಲೇ ಚಿಕ್ಕಮ್ಮ ಒಂದು ವರ್ಷನೇ ಆಯ್ತಾ ಬಂತು ತಗೊಂಡು. ಇವೆಲ್ಲ ಈಗ ರೀಸೆಂಟಾಗಿ ಜೊತೆ ಮಾಡೋದು. ಅಣ್ಣ ಸ್ಪೆಷಾಲಿಟಿ ಅಂತಂದ್ರೆ ಈ ಸತಿ ನೀಟಾಗಿ ಕಾಂಪೌಂಡ್ ಕಡಿಸ್ದಂಗೆ ಗೊಂತು ಕಡಿಸಿ ಮೆಟ್ಲು ಹಾಕ್ಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರ. ಅದು ನನ್ನ ಮನ್ಸಿಗೆ ಅನ್ನಿಸ್ತು, ನಮ್ಮ ಚಿಕ್ಕಪ್ಪನ ಮಗ ಮಾಡ್ಬಿಡೋದ ಕಾರಣ ಅಂತಂದ. ಆಯಿತು ಮಾಡಪ್ಪ ಅಂದ. ಹೊಸದಿನೇ ಇತ್ತು ಮಾಡಿಸ್ಬೇಕು ಅಂತ. ಹೊಸದು ಇದೆಲ್ಲ ಅರೇಂಜ್ಮೆಂಟ್ ಮಾಡಬೇಕಿತ್ತಲ್ಲ ಲಾಸ್ಟ್ ಟೈಮ್ದು, ಹಂಗಾಗಿ ಅದನ್ನು ಮಾಡೋಕ್ಕಾಗಲಿಲ್ಲ ನನಗೆ. ಹಂಗಾಗಿ ಈ ಸತಿ ನಮ್ಮ ಚಿಕ್ಕಪ್ಪನ ಮಗನೇ ಮಾಡೋದ ಕಾರಣ ಅಂದ. ಆಯಿತು ಮಾಡಪ್ಪ. ಅಣ್ಣ ಈ ಸತಿ ಏನು ಎಲ್ಲ ಕಡೆ ಟ್ರೆಂಡ್ ಆಗ್ತಿದೆ ದುಂಡು ಮಲ್ಲಿಗೆ ಅಂತ ಒಂದು ಮಾತಿದೆ. ಏನಂದರೆ? ದುಂಡು ಮಲ್ಲಿಗೆ ಅಂತ
ಅಂತಿದ್ರಲ್ಲ ಹಾಂ. ಅದ್ರ ಬಗ್ಗೆ ಏನ್ ಈ ಹಳ್ಳಿ ಕಾರಲ್ಲಿ 4 ಪ್ರಭೇದ ಬರ್ತಾವಣ್ಣ. ಹಾಂ. ಅಲ್ಲಿ ದುಂಡು ಮಲ್ಲಿಗೆ ಅಂತ ನೀವು ಕೇಳಿದ್ದೀರಾ? 30 ವರ್ಷದಿಂದ 40 ವರ್ಷದಿಂದ ದನ ಕಟ್ತಾ ಇದ್ದೀರಾ? ನಾವೇನು ಕೇಳಿಲ್ಲ ಅದು. ಅದೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಗೆ ಹಿರೀಕರು ನಮ್ಗೇನು ಕಲಿಸ್ಕೊಟ್ಟವ್ರೆ ನಾವು ಆ ಮಾರ್ಗದಲ್ಲಿ ಹೋಯ್ತಾ ಇದೀವಪ್ಪ. ಇವಾಗೆಲ್ಲ ಅದು ಏನೇನು ಬಂದೈತೆ ಅದು ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ. ನಾವು ಅವಾಗ ಹೆಂಗಿತ್ತು ಇವತ್ತು ಹಂಗೇನೆ ನಾವು ಹಂಗೆ ಮಾಡ್ಕೊಯ್ತೇವೆ. ಬಟ್ ಏನಪ್ಪ ಅಂದರೆ ಶಾಸಕರಿಗೆ ಹೇಳೋದಿಷ್ಟೇ, ಅಲ್ಲಿ ಬಿಸಿಲು ಸೆಲೆಕ್ಷನ್ ಮಾಡೋಕ್ಕೆ ಸರಿಯಾಗಿ ಟೈಮ್ ಸಿಗೋಲ್ಲ ಡಾಕ್ಟ್ರುಗಳಿಗೆ. ಬೆಳಗ್ಗೆ ಹಿಡ್ಕೊ ಅಂದರೆ 3-4 ಗಂಟೆ ಆಗೋಯ್ತೆ ಸೆಲೆಕ್ಷನ್ ಮುಗಿದು. ಅದರಲ್ಲಿ ಸದ್ಯ ದನ ಜಾಸ್ತಿ ಇವೆ. ಹಂಗಾಗಿ ಏನಿಲ್ಲ ಈ ಕಡೆ ಮಾಮೂಲಿ ಹಿಂದೆ ಎಲ್ಲ ಮಾಡ್ತಿದ್ರು ಇಲ್ಲೇ ಮರಗಳ ಹತ್ರ ಹಿಡ್ಕೊಂಡಿರ್ತಾರೆ. ಕೂಗು ತಕ್ಷಣ ಬಂದು ಹಿಡ್ಕೊಬಂದು ನಿಲ್ಲಿಸ್ಬಿಟ್ಟು ಮಾಡ್ತಾರೆ. ರೋಡಲ್ಲಿ ಮಾಡ್ತೀರಾ ಮುಂಚೆ? ರೋಡಲ್ಲಿ ಮಾಡ್ತಿರಲ್ಲ. ಹಂಗೆ ಮೈಕಲ್ಲಿ ಅನೌನ್ಸ್ ಮಾಡಿದ ತಕ್ಷಣ 5 ನಿಮಿಷಕ್ಕೆ ಹಿಡ್ಕೊಂಬರ್ತಾರೆ. ಏನು ಲೇಟ್ ಏನು ಆಗಲ್ಲ. ಬಟ್ ನೆರಳಿರ್ತದೆ. ಆಮೇಲೆ ಬಿಸಾಕದ ಮುಗಿಸ್ಕೊಳ್ಳೋದು ಮಾಡ್ತೀರಲ್ಲ ಆ ಥರ? ಹಾಂ, ಇಲ್ಲ ಮುಂಚೆ ಇಲ್ಲೇ ಮಾಡ್ತಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರು, ಆಮೇಲೆ ಏನು ಮಾಡಿದ್ರು ಇಲ್ಲಿ ಮಾಡಿದ್ರು ಮರದ ನೆರಳಲ್ಲಿ. ಹಾಂ, ರೋಡ್ ಇತ್ತಲ್ವಾ ಹೊಡಿಯೋಕ್ಕೆ ರೋಡೇ ಮಾಡಿ ರೋಡೆಲ್ಲ ಬ್ಲ್ಯಾಕ್ ಮಾಡಿಬಿಡ್ತಾರೆ. ಇಲ್ಲೇನು ವೆಹಿಕಲ್ ಓಡಾಡಲ್ಲ. ಹಂಗೆ ಮಾಡ್ಬಿಟ್ಟು ಮಾಡ್ತಿದ್ರು. ಸರಿ ನೋಡೋಣ ಈ ಸತಿ ಇಲ್ಲೇ ಮಾಡಬೇಕು ಅಂತ ಕಣ ಅವರ ಅನಿಸಿಕೆ ಅಂದ್ರೆ ನಮ್ಮ ಅಭಿಪ್ರಾಯ ಇಲ್ಲಿ ಮಾಡೋದು ಒಳ್ಳೇದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣ, ಈಗ ಈ ಹೊಸ ಯುವಕರು ಕಟ್ಟಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ಏನಕ್ಕೆ ಇಷ್ಟಪಡ್ತೀರಾ ನೀವು? ನಿಮ್ಮ ಅನುಭವದಲ್ಲಿ 30-40 ವರ್ಷ ದನ ಕಟ್ಟಿದ್ದೀರಾ, ಯಾವಾಗಿಂದ ದಪ್ಪೆತ್ತು ನೋಡಿದ್ದೀರಾ, ಈಗಿನ ಬರ್ತಿರೋ ಹೈಬ್ರಿಡ್ ಥರ ಎತ್ಕೊಂಡು ನೋಡ್ತಿದ್ದೀರಾ. ಯುವಕರಿಗೂ ಇವಾಗ ಏನೇನು ಇಷ್ಟಪಡ್ತೀರಣ್ಣ? ಅಂದರೆ ಅವತ್ತೇ ಒಂಥರ ಇತ್ತು ಬಿಡಪ್ಪ, ಇವತ್ತೇ ಒಂಥರ. ಅವತ್ತು ಕಷ್ಟ ಕಾಲ, ಇವತ್ತು ಸುಲಭದ ಕಾಲ. ಸುಲಭದ ಕಾಲ ಅಂತ ಹೆಂಗೆ ಅಂತಂದರೆ ಇವತ್ತು ಯಾರು ಜನಗಳು ಯಾರು ದುಡ್ಡಿಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಹೋದ್ರೆ ಹೋಯ್ತು ಬಿಡ, ಚೌಕಿ ಮಾಡೋದ ಬಿಸಾಕದ ಅಂತಂದರೆ. ಈ ಕೆಲವ್ರು ಏನು ಮಾಡ್ತಾರೆ, ನಾನು ಮಾಡ್ತಿದ್ದೀನಿ ಅಂತ ಇನ್ನೊಬ್ಬ ಮಾಡ್ತಾನೆ, ಇನ್ನೊಬ್ಬ ಮಾಡ್ತಾರೆ. ಬಟ್ ಅದನ್ನ ಪೂರೈಸ್ಬೇಕು. ಲಾಸ್ಟ್ ತನಕ 8 ಗಂಟೆ ಹೋಗ್ಬೇಕು. ಈಗ ಒಂದು ಕೆಲ್ಸಕ್ಕೆ ಸೇರ್ಕೊಂಡಾಗ ಏನು ಹೇಳ್ಬೇಕು ಹೇಳಿ, ಹಣಪ್ಪ ರಿಟೈರ್ಡ್ ಆಗೋ ತನಕ ಮಾಡು ಅಂತಂತಲ್ಲ, ಹಂಗೆ ನಮ್ಮ ಕೈಯಲ್ಲಿ ಆಗೋ ತನಕ ಮಾಡಬೇಕು. ಇಲ್ಲ ಅಂದರೆ ಅದಕ್ಕೆ ಹೋಗ್ಬಾರ್ದು. ಜನ ಹೆಂಗಿದ್ರು ಮಾತಾಡ್ತಾರೆ, ಅರ್ಧದಲ್ಲಿ ಬಿಟ್ಬಿಟ್ರು ಮಾತಾಡ್ತಾರೆ, ಪೂರ್ಣ ಮಾಡಿದ್ರು ಮಾತಾಡ್ತಾರೆ. ಬಟ್ ನಮ್ಮ ಮನಸ್ಸು ತೃಪ್ತಿಯಾಗ ಮಾಡಬೇಕು, ನನ್ನ ಅಭಿಪ್ರಾಯ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮನ್ಸ್ಗಳು ಮಾಡ್ಕೋಬಾರ್ದು. ನಾವೆಲ್ಲ ಹಿಂದೆ ಹೆಂಗೆ ಮಾಡ್ತಿದ್ವು ಅಂತಂದರೆ, ನಾವು ಕಾಂಪಿಟೇಷನು, ಹೆಲ್ತಿ ಕಾಂಪಿಟೇಷನ್. ಅವಾಗ ಅವ್ರು ಮಾಡ್ತಾರೆ ಅಂತಂದ್ಬಿಟ್ಟು ನಾವೇನು ಮಾಡೋದು. ನಾನು ಹಿಂದೆ ಚಿಕ್ಕದ್ರಲ್ಲಿದ್ದಾಗ ಮಂಡ್ಯದವ್ರದ್ದೇ ಮೆರವಣಿಗೆ ಜೋರು. ನಾವು ಸುಮ್ಮನೆ ಹೇಳ್ಬಾರ್ದು, ಪಾಪ ಪುಣ್ಯಾತ್ಮರೆಲ್ಲ ಸತ್ತೋಗೋರೆ, ಕೆಲವರು ಅವರೇ ಇನ್ನು ಅವ್ರದ್ದೇ ಜೋರು. ನಾನು ಚಿಕ್ಕವನವಾಗ ನನ್ನ ಫ್ರೆಂಡ್ ನಮ್ಮ ಪ್ರಕಾಶ ಅಂತ ಒಬ್ಬ ಇದ್ದ, ಅವನು ನಾನಿಬ್ಬರು ಮಾತಾಡೋವು. ಇಲ್ಲ ಪ್ರಕಾಶ, ನಾವು 1 ವರ್ಷ ಹೆಂಗೆ ಮಾಡಬೇಕಲ್ಲ ಅಂತ. ಇಲ್ಲ ದುಡ್ಡೆಲ್ಲ ಐತ ನಿಂತವು, ಲವ್ ನಡೆಯಲ್ಲ. ಅವನೊಬ್ಬನೇ ನನ್ನ ವಯಸ್ಸಲ್ಲೇ ನನಗೆ ಹೋಗೋ ಬಾರೋ ಅಂತ ಕರೆಯೋದು. ಆಮೇಲೆ ಲವ್ ಬುಡ ಮಾಡವ. ಹಂಗೆ ನಾವು ಅವತ್ತಿಂದ ಮಾಡ್ಕೊಬಂದ ನಾವೇನು ಮಾಡ್ತೀವಿ ಅಂದರೆ ಕಾಂಪಿಟೇಷನು. ಅವ್ನು ಮಾಡ್ತಾನೆ, ಅವ್ನಿಗೆ ಮೀರ್ಸ್ ಮಾಡಬೇಕು ಅಂತ ನಾವು ಜಗಳ ಜೂಟಿ ಇನ್ನೊಬ್ರು ವಿಚಾರ ಮಾತಾಡೋದು. ಇನ್ನೊಂದು ನಾವು ಅವಾಗಿಂದ ನಮ್ಗೆ ಬೆಳ್ಕೊಂಬಂದಿಲ್ಲ, ನಾವು ಅವಾಗಿಂದ ನಾವು ಹಂಗೆ ಮಾತಾಡ್ಕೊಂಡು ಬಂದಿಲ್ಲ ನಾವು. ಯಾಕಂದರೆ ಅದು ನಮ್ಮ ಸ್ವಭಾವ. ಇನ್ನೊಬ್ರು ವಿಚಾರಕ್ಕೆ ಹೋಗಲ್ಲ, ನಮ್ಮ ವಿಚಾರಕ್ಕೆ ಬಂದರೆ ನಾವು ಸುಮ್ಮನೆ ಇರಲ್ಲ. ಆ ಥರ ನಾನು ಹೇಳ್ಕೊಬಂದಿರೋ ರೀತಿ ನಮಗೆ ಕಲಿಸಿರೋರು ಹಂಗೇನೆ. ನಾವು ಯಾರ ಮಾತನ್ನು ಕೇಳಲ್ಲ, ಕಣ್ಣಿಂದ ನೋಡಬೇಕಷ್ಟೇ. ಕಣ್ಣಿಂದ ನೋಡಿದ ಮಾತ್ರಕ್ಕೆ ಏನಾರು ಮಾತಾಡೋದು. ಸುಮ್ಮನೆ ಯಾರೋ ಬಂದೇರೋ ಹೇಳ್ಬಿಟ್ರೆ ಅದು ಕೇಳ್ಬಾರ್ದು. ಅದು ಕೇಳಿದ್ರೆ ನಾವು ಹಾಳಾಯ್ತೀವಿ ಅಷ್ಟೇ. ಹೇಳ್ಕೆ ಮಾತು ಕೇಳಿದ್ರೆ ನಾವು ಹಾಳಾಯ್ತೀವಿ. ಮಾಡಿ ಸಂತೋಷ, ಬೆಳೀಲಿ. ಹುಡುಗರುಗಳು ಬೆಳೆದ್ರೆ ನಮ್ಗೆ ಇನ್ನೂ ಸಂತೋಷ. ಹಂಗಾರೆ ಯುವಕರು ದೊಡ್ಡದು ಕಟ್ಟಬೇಕಾ ಇಲ್ಲ ಚಿಕ್ಕದಿಂದ ಕಟ್ಕೊಂಬರ್ಬೇಕಣ್ಣ? ಚಿಕ್ಕರಿಂದ ದೊಡ್ಡದಾಗಬೇಕು ಸರ್. ಚಿಕ್ಕದಿಂದ ದೊಡ್ಡದಾದರೆ ಸರಿ. ದೊಡ್ಡದಕ್ಕೆ ಹೋಗ್ಬಿಟ್ಟು ಚಿಕ್ಕದಾಗೋದು ಹೆಂಗೈತೆ, ಇದೆ ತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಲಿ ಸಂತೋಷ, ಜಗಳ ಜುಟ್ಟಿ ಬೇಡ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಈ ಸರಿ ಬೇಬಿ ಜೊತೆ ಹೈಲೈಟ್ ಅಂದ್ರೆ ನಿಮ್ಮ ಚಪ್ರಾನೆ, ನಿಮ್ಮ ಗೊಂತೆ ಯಾವ ಥರ ರೆಡಿ ಮಾಡ್ತಾರಣ್ಣ ಇದನ್ನೆಲ್ಲ? ಲಾಸ್ಟ್ ಟೈಮ್ ಮಾಡಿದಿಲ್ಲ ನಮ್ಮ ಆರ್ಟಿಸ್ಟು ಮಾದೇವ್ ಅಂದ್ಬಿಟ್ಟು, ಈ ಕಡೆ ಬಪ್ಪ, ಹಿಂಗೆ ಬಪ್ಪ, ಹಿಂಗೆ ಬಾಪ. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಮಾದೇವ್ ಅಂದ್ಬಿಟ್ಟು, ಅವ್ರಿಗೆ ಹೇಳಿ ಮಾಡು ಮಾಡಿಸಿದ್ದು. ಈ ಸೇಮ್ ಸಿನಿಮಾಗೋ ಇಲ್ಲ ಮದುವೆಗೋ ಸೆಟ್ ಆಗ್ತಾರಲ್ಲ ಆ ಥರ ಹಾಕ್ಸಿರೋಣ. ಹೌದು ಹೌದು. ಈ ಸ್ಪೆಷಲ್ ನೀವು ಹಾಕ್ಸೋ ಥರ ಚಪ್ರ ಯಾರೂ ಹಾಕ್ಸಲ್ಲ. ನಾನು ನೋಡೋಂಗಿಲ್ಲ. ಪಾಂಡವಪುರ ಚಪ್ರ ಓಡಿಸ್ತಾರೆ, ಮಾಮೂಲಿ ಚಪ್ರ ಓಡಿಸ್ತಾರೆ, ಇಲ್ಲ ಡಿಸೈನಾಗಿ ಈಗ ಹೊಸದಾಗಿ ಬೇರೆ ಮಾಡ್ಕೊಂಡು ಪಕೋಡ ಬೇರೆ ಮಾಡ್ತಾರೆ. ಅದು ಬಿಟ್ಟು ಥರ ಸೆಟ್ ಹಾಕೋದು ನೀವೇ. ಹೌದು ಹೌದು. ನೋಡ್ದಂಗೆ ಹಿಂದೆ ನಮ್ಮ ಫ್ರೆಂಡು ನಾವೆಲ್ಲ ಸರ್, ನಾನು ಮಾದೇಶ್ ಎಲ್ಲ ಜೊತೆ, ಚಿಕ್ಕದಿಂದ ಜೊತೆ. ನಾನು 30 ವರ್ಷದಿಂದನೇ ನಾನು ಮುಡುಕ್ತರ ಜಾತ್ರೆಯಲ್ಲಿ ಹಾಕ್ಸಿದ್ದೆ. ಬಟ್ ಅವಾಗೆಲ್ಲ ಫ್ಲೆಕ್ಸ್ ಎಲ್ಲ ಇರಲಿಲ್ಲ. ಆಮೇಲೆ ಫ್ಲೆಕ್ಸು. ಅವಾಗೆಲ್ಲ ಒಬ್ರು ಬರೆಯೋದು ಸ್ಕ್ರೀನು ಇಲ್ಲ ಈ ಕಾರ್ಪೆಂಟ್ರ್ ಕೆಲಸ ಜಾಸ್ತಿ. ಕಾರ್ಪೆಂಟ್ರ್ ಕೆಲಸ, ಆರ್ಟಿಸ್ಟ್ ಕೆಲಸ ಕಮ್ಮಿ. ಎಲ್ಲ ಆಚಾರ್ಯ ಮಾಡಿದ್ದು. ವಾಲ್ ಸೀಲಿಂಗ್ ಎಲ್ಲ ಬಟ್ಟೆಲಿ ಮಾಡೋರು ಅವಾಗ. ಇವಾಗ ಫ್ಲೆಕ್ಸ್ಗೆ ಡಿಸೈನ್ ಅದೆಲ್ಲ ಬಂದು. ಬಟ್ ಅವಾಗ ಈ ಪಿಲ್ಲರೆಲ್ಲ ಏನು ಮಾಡೋದು, ಪ್ಲೇವುಡ್ ಶೀಟಲ್ಲಿ ಮಾಡೋದು. ಆ ಥರದ್ದು ಮಾಡಿಸಿದ್ದೆ ನಾನು.
ಒಂದು 30 ವರ್ಷದ ಹಿಂದೆ ಮಾಡಿಸಿದ್ದೆ ನಾನು. ಈಗ ನಮ್ಮ ಮದುವೆಯಾಗಿ 28 ಅಂದರೆ ಅದ್ರ ಹಿಂದೆ ಒಂದು 30 ವರ್ಷ ಆಜು ಬಾಜಲ್ಲಿ ಮಾಡಿಸಿದೆ. ಮಾದೇಶ ನಾವೆಲ್ಲ ಸೇರಿ ಅವನು ನಾನೇ ಕುತ್ಕೊಂಡು ಕಾರ್ಪೆಂಟ್ರ್ ಹತ್ರ ಮಾತಾಡ್ಬಿಟ್ಟು ಮಾಡಿಸಿದ್ದ. ನೆಕ್ಸ್ಟ್ ವರ್ಷ ಯಾವ ಥರ ಮಾಡಿಸ್ಬೇಕು ಅಂತ ಹೇಳೋಣ. ನೋಡೋದು ಆಯ್ಸ ಒಂದು ಕೊಡ್ಬೇಕು ನಮಗೆ. ಆಸೆ ಬೇಕಾದಷ್ಟು ಐತೆ. ಜನಗಳಿಗೆ ಏನು ಹೇಳ್ತೀನಿ ಅಂದರೆ ಆಯ್ಸ ಕೇಳ್ಕೊಬನ್ನಿ, ಆಸೆ ಕೇಳಬೇಡಿ ಅಂತ, ಆಸೆ ಪಡ್ಕೊಬರ್ಬೇಡಿ ಅಂತೀನಿ. ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಐತೆ ಆಸೆ, ಏನೇನೋ ಐತೆ ಆಸೆ. ನೋಡೋದು ದೇವ್ರು ಭಗವಂತ ಒಂದು ಕೊಟ್ಟಿದ್ರೆ ನನ್ನ ಆಸೆ ಬರೋ ವರ್ಷಕ್ಕೆ ತೊಟ್ಟಿ ಮನೆ ಥರ ಮಾಡೋದ ಅಂತ. ಹಿಂದ್ಗಡೆ ತೊಟ್ಟಿ ಮನೆಯಲ್ಲಿ ಹಳೆ ಮನೆಗಳಲ್ಲಿ ದನ ಕಟ್ಟಕ್ಕೆ ಮಾಡ್ತಿದ್ರು ನೋಡಿ. ಇದು ಟಿ ವಿಲಿ ಬರ್ತಾ ಇರೋದು ಲಾಸ್ಟ್ ಇಯರ್ದಲ್ಲಣ್ಣ? ಹೌದು ಲಾಸ್ಟ್ ಇಯರ್. ಯಾವ ಕಡೆ ಈ ಟಿ ವಿಲಿ ಬರ್ತಾರ ಲಾಸ್ಟ್ ಇಯರ್ ಸೆಟ್ಟು, ಲಾಸ್ಟ್ ಇಯರ್ ಅಣ್ಣ ಸೆಟ್ಟಿಂಗ್ ಹಾಕಿದ್ರು ಅಂತ. ಇದು ಲಾಸ್ಟ್ ಇಯರ್ ಸೆಟ್ಟು ಮತ್ತು ಇದು ಹಣ್ಣು ಗೊರ ಕೊಟ್ಟಿದ್ದು ಈ ವರ್ಷದ ಸೆಟ್ಟು. ತಿಂಡಿ ತಿಂತಾವೆ ಇತ್ತು, ತಿಂಡಿ ಮಡಗಿದ್ದೀನಿ, ಅದಕ್ಕೆ ಕಟ್ಸಿದ್ದೀನಿ. ಸರಿ, ಒಳ್ಳೇದಾಗಲಿ. ನೆಕ್ಸ್ಟ್ ವರ್ಷಕ್ಕೆ ಇನ್ನೊಂದು ಥರ ಡಿಫ್ರೆಂಟಾಗಿ ಸೆಟ್ ಆಗಲಿ. ತೊಟ್ಟಿ ಮನೆ ಅಂತ ಮಾಡ್ತೀವಿ ಅಂತೀರಾ. ನಿಮ್ಮ ಥರ ಎಲ್ಲರಿಗೂ ಯುವಕರಿಗೂ ಮಾದರಿಯಾಗಲಿ. ಎಲ್ಲ ನೀವು ಫಾಲೋ ಮಾಡ್ಕೊಂಡು ಇನ್ನೂ ಒಳ್ಳೊಳ್ಳೆ ಸೆಟ್ ಹಾಕಿ ಹೌದು ಬೇರೆ ಥರ ಹೊಸೈಟಿ ನಮ್ಮ ಕೈಯಲ್ಲಿ ಆಗೋ ತನಕ ಮಾಡಿ ರೈತ ವೆರೈಟಿ ಮಾಡಲಿ. ಮದುವೆಗೆ ಆ ಥರ ಮಾಡಿ ಡಿಫ್ರೆಂಟಾಗಿ ಮಾಡಬೇಕು, ಆ ಥರ ಮದುವೆ ಆಗಬೇಕು, ಸೆಟ್ ಹಾಕೋಬೇಕು ಅಂತ ಮಾಡ್ತಾ ಇರ್ತಾರೆ. ನೀವು ಯತ್ನ ಈ ಥರ ಮೆರೆಸ್ಬೇಕು ಅಂತ ಮಾಡ್ತೀರಾ. ಒಳ್ಳೆಯದಾಗಲ್ಲ. ಚಿಕ್ಕದಿಂದ ಅಭ್ಯಾಸ ನನಗೆ. ಸರಿ, ಆಯಿತು. ಥ್ಯಾಂಕ್ ಯು.